ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ನೇತೃತ್ವವನ್ನು ನಾನು ವಹಿಸ್ಕೊಂಡಿದ್ದೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ತಾಲೂಕು ಪ್ರವಾಸ ಮಾಡ್ತಾ ಇದ್ದಾರೆ. ಈಗ ನಾನು ಹಿಂದೆ ನಮ್ಮ ಪಕ್ಷದ ಹಿರಿಯರಿಗೆ ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ಈಗ ಆನೆ ಪಟ್ಟದಾನೆ ಅಂಬಾರಿ ಹೊರ್ತು ಅಂತೇಳಿ ಮರಿಯಾನೇನು ಅಂಬಾರಿ ಹೊರಕ್ಕಾಗಲ್ಲ ಅಂತೇಳಿ, ಅದು ಈ ಸಂದರ್ಭದಲ್ಲಿ ಸೂಕ್ತ ಅಂತ ಅನಿಸುತ್ತೆ. ಈ ತಾಲೂಕಿನ ಶಾಸಕ ಅವ್ರ ಮಗ ಅಲ್ಲ, ಕುಮಾರಸ್ವಾಮಿ ಕೆಲಸ ಮಾಡಬೇಕು ಹೊರತು ಪರ್ಯಾಯವಾಗಿ ಮಗ ಕೆಲಸ ಮಾಡ್ತಾನೆ ಅನ್ನೋದನ್ನು ನಮ್ಮ ತಾಲೂಕಿನ ಜನನೂ ಒಪ್ಪಲ್ಲ, ಸಮಾಜನೂ ಒಪ್ಪಲ್ಲ, ಈ ಕ್ಷೇತ್ರದ ಮತದಾರರು ಕೂಡ ಒಪ್ಪೋದಿಲ್ಲ. ಹಾಗಾಗಿ ಅದು ಅವ್ರವ್ರಿಗೆ ಬಿಟ್ಟಂಥ ವಿಚಾರ. ಅವರ ಅನುಪಸ್ಥಿತಿನಲ್ಲಿ ಈಗ ನೀವೇ ಹೇಳ್ತೀರಿ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅದನ್ನು ಕೆಲಸ ಮಾಡಬೇಕು ಹೊರತು ಅವಳ ಗಂಡನೋ ಅವ್ರ ಮನೆಯವರು ಹೋಗಿ ಆ ಕೆಲಸ ಮಾಡಬಾರ್ದು ಅಂತೇಳಿ ಕಾನೂನೇ ಇದೆ ಇವಾಗ. ಹಾಗಾಗಿ ಕುಮಾರಸ್ವಾಮಿಯವರ ಅನುಪಸ್ಥಿತಿಯಲ್ಲಿ ಅವ್ರ ಮಗ ಅದನ್ನು ತುಂಬ್ತಾರ, ಅದು ಒಂದು ಪ್ರಶ್ನೆ. ಮತ್ತು ನಮ್ಮ ತಾಲೂಕಿನ ಜನ ಒಪ್ಕೊಳ್ತಾರ, ಅದು ಒಂಥರ ಚರ್ಚೆಯ ವಿಚಾರ. ನೋಡೋಣ ಮುಂದೆ. ಸರ್, ಕೊನೆಯದಾಗಿ JDS ಮಾಗಡಿ ಮತ್ತು ರಾಮನಗರ ಚನ್ನಪಟ್ಟಣಕ್ಕಷ್ಟೇ ಸೀಮಿತ ಆಗ್ತಾ ಇದೆ. ಕನಕಪುರಕ್ಕೆ ಯಾಕೆ ಅಷ್ಟು ಒತ್ತು ಕೊಡ್ತಾ ಇಲ್ಲ? ಮತ್ತು ಸಂಘಟನೆ ವಿಚಾರದಲ್ಲೂ ಕೂಡ ಅವರು ಕನಕಪುರ ಒಂದೇ ಅಲ್ಲ ರೀ, ಕನಕಪುರದಲ್ಲಿ ಅವರು ಆ ಭಾಗದ ಯಾವುದೇ ಪ್ರಮುಖವಾದಂಥ ನಾಯಕರಿಲ್ಲ. ಅಲ್ಲಿ ವಿಶ್ವನಾಥ್ ಅಂತ ಇದ್ದರು, 2-3 ಸಾರಿ ಚುನಾವಣೆ ಸ್ಪರ್ಧೆ ಮಾಡಿದರು. ಅವರೀಗ JDS ತೊರೆದಿದ್ದಾರೆ. ಹಂಗಾಗಿ ಅಲ್ಲಿ JDS ಅಸ್ತಿತ್ವ ಇಲ್ಲ. ಇನ್ನು 3 ತಾಲೂಕಲ್ಲೂ ಅವರು ಇವತ್ತು ತಮ್ಮ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿಟ್ಟರೆ ಎಲ್ಲ ಚುನಾವಣೆನ ಅವ್ರು ಸೋಲ್ತಾ ಬಂದಿದ್ದಾರೆ. ಹಂಗಾಗಿ ಈ 3 ಕ್ಷೇತ್ರನೂ ಕೂಡ 23 ಚುನಾವಣೆಗೆ ಅವರ ವಿರುದ್ಧ ಮತ ಹಾಕೋದ್ರ ಮುಖಾಂತರ ಜಿಲ್ಲೆಯ ಜನ ಅವರಿಗೆ ಪಾಠ ಕಲಿಸ್ತಾರೆ. ನಮಗೆಲ್ಲ ಗೊತ್ತಾಗ್ತಾ ಇದೆ, ಈಗಾಗಲೇ ಸರ್ಕಾರದ ಕಾಲಾವಧಿ ಅಂತಿಮ ಹಂತದಲ್ಲಿದ್ದೀವಿ. 6 ತಿಂಗಳು ಮಾತ್ರ ಕಾಲಾವಕಾಶ ಇದೆ. ಸ್ವಾಭಾವಿಕವಾಗಿ ನಾವು ನಿರೀಕ್ಷೆ ಮಾಡಿದ್ವಿ. ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದೀವಿ. ಬಹುಶಃ ಮುಂದಿನ ದಿನಗಳಲ್ಲಿ ಅದಾಗತ್ತೆ ಅನ್ನೋ ಒಂದು ಭರವಸೆ ಇದೆ. ಅದು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟದ್ದು. ಇಲ್ಲ, ಆ ಥರ ಏನಿಲ್ಲ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಅದು ತಡ ಆಗ್ತಾ ಇರ್ಬೋದು. ಆದರೆ ಒಬ್ಬ ಪ್ರಮುಖ ಮುಖಂಡನಾಗಿ ನನ್ನ ಕೆಲಸ ಏನು ಮಾಡಬೇಕು, ನನ್ನ ಇತಿಮಿತಿನಲ್ಲಿ ನಾನು ಮಾಡ್ತಾಯಿದ್ದೀನಿ. ಪಕ್ಷ ಕೊಟ್ಟಂಥ ಜವಾಬ್ದಾರಿನ ನಾನು ನಿಭಾಯಿಸ್ತಾ ಇದ್ದೀನಿ. ಪಕ್ಷದಲ್ಲಿ ಹಿರಿಯ ನಾಯಕರಿದ್ದಾರೆ, ಸರಿಯಾದ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನ ತಗೊಳ್ತಾರೆ ಅಂತ ನನಗೆ ಭರವಸೆ ಇದೆ. ಕಾದು ನೋಡೋಣ. ಸರ್, ಸಚಿವ ಸಂಪುಟ ವಿಸ್ತರಣೆ ಒಂದು ವೇಳೆ ಕೈ ತಪ್ಪಿದ್ದೆ ಆದರೆ ಬಿಜೆಪಿಯಲ್ಲಿ ಈಗ ಯಾವ ಸಚಿವ ಸಂಪುಟ ಸಚಿವರು ಅವೆಲ್ಲ ತಾತ್ಕಾಲಿಕವಾದಂಥ ಹುದ್ದೆಗಳು. ಹಾಗಾಗಿ ಅದರಿಂದ ನನ್ನ ಕಾರ್ಯವ್ಯಾಪ್ತಿಯಾಗಲಿ ಕಾರ್ಯ ಮಾಡೋ ವಿಧಾನ ಆಗಲಿ ಏನೂ ಬದಲಾವಣೆ ಆಗೋದಿಲ್ಲ. ನಾನು ಸಕ್ರಿಯವಾಗಿ ತೊಡಗಿಸ್ಕೊಳ್ತೀನಿ. ಅದರಲ್ಲೂ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ಈಗ ಕುಮಾರಸ್ವಾಮಿ ಅವರೇ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರಿಂದ ಜಾಸ್ತಿ ಈ ಭಾಗದಲ್ಲಿ ಓಡಾಡ್ತಾ ಇದ್ದೀನಿ. ರಾಮನಗರ, ಚನ್ನಪಟ್ಟಣ, ಒಂದಷ್ಟು ಮಂಡ್ಯ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಓಡಾಡ್ತಾ ಇದ್ದೀನಿ. ನಾನು ಪರಿಣಾಮಕಾರಿಯಾಗಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಮಾಡ್ತೀನಿ. ಅವರಿಗೆ ಅಧಿಕಾರ ಕೊಡೋದು, ಅವಕಾಶ ಕೊಡೋದು ಪಕ್ಷದ ವರಿಷ್ಠರಿಗೆ ಬಿಟ್ಟದ್ದು. ಅದೆಲ್ಲ ಗೌಣ. ಈಗ ಅದೆಲ್ಲ ಬಹಳ ಪ್ರಾಮುಖ್ಯತೆ ಇಲ್ಲ. ಸರ್, ಪಂಚತಂತ್ರ ಯೋಜನೆಯನ್ನು